New Hope TV, your encounter with God. ಪ್ರೈಸ್ ಲಾರ್ಡ್. ಪ್ರಿಯ ದೇವ ಜನರೇ, ಯೇಸು ಕ್ರಿಸ್ತನ ಮಧುರವುಳ್ಳಂಥ ನಾಮದಲ್ಲಿ ನಿಮ್ಮೆಲ್ಲರನ್ನು ಸಹ ನಾನು ವಂದಿಸುವನಾಗಿದ್ದೇನೆ. ಸೊ ಈ ದಿನದಲ್ಲಿ ನಾವು ಕಳೆದ 2 ಸಂಚಿಕೆಗಳಿಂದ ನಾವು ನೋಡ್ತಾ ಇರೋದು ಬಹಳ ಮುಖ್ಯವಾದಂತಹ ಒಂದು ಅಂಶ ನಿಮ್ಮೆಲ್ಲರಿಗೂ ಸಹ ತಿಳಿದಿದೆ, ಇನ್ನರ್ ಕಾನ್ಷಿಯಸ್ ಬಗ್ಗೆ. ಸೊ ದೇವ ಜನಗಳೇ, ನಾವು ಯಾವತ್ತೂ ಸಹ ನಾವು ಈ ಒಳಗಿನ ಪ್ರಜ್ಞೆ ಏನಂತಾರೆ, ಒಳಗಿನ ಅರಿವು ನಾವು ನೋಡುವಂಥದ್ದು ಬಹಳ 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 ಮುಖ್ಯವಾದಂಥದ್ದಾಗಿದೆ. ಸೊ ಯಾವುದನ್ನ ನಾವು ನೋಡ್ತಾ ಇದ್ದೀವೋ ಅದು ಭಾಳ ಮುಖ್ಯ. ಅದರಿಂದ ನೀವು ತಿಳಿದಿರಬೇಕಾಗಿರೋದು, ನೀವು ನೋಡಬೇಕಾಗಿರೋದು ಬಹಳ ಮುಖ್ಯ. ನಿಮ್ಮ ಒಳಗಡೆ ಇರುವಂಥ ಕ್ರಿಸ್ತನನ್ನು, ನಿಮ್ಮ ಒಳಗಡೆಯಿಂದ ಆತನು ಮಾಡುವಂಥ ಕಾರ್ಯಗಳನ್ನು ನೀವು ಬಹಳ ಸೆನ್ಸಿಟಿವ್ ಆಗಿರಬೇಕಾಗಿದೆ. ನಿಮ್ಮ ಒಳಗಡೆ ಇರುವಂಥ ಪವಿತ್ರಾತ್ಮನಿಗೆ ನೀವು ಬಹಳ ಸೆನ್ಸಿಟಿವ್ ಆಗಿರಬೇಕು. ನಿಮ್ಮ ಒಳಗಡೆ ಇರುವಂಥ ಕ್ರಿಸ್ತನ ಕ್ರಿಯೆಗಳಿಗೆ, ಆತನಿಗೆ ಬಹಳ ಸೆನ್ಸಿಟಿವ್ ಆಗಿ, ಸೂಕ್ಷ್ಮವಾಗಿ ನೀವು ಇರಬೇಕಾಗಿರೋದು ಬಹಳ ಮುಖ್ಯವಾದುದಾಗಿದೆ. ಸೊ ಈ ದಿನಗಳಲ್ಲಿ ನೋಡ್ರಿ, ಆರಂಭದಲ್ಲಿ ಅಬ್ರಾಹ್ಮನ ಕಾಲ, ಇಸಾಕನ ಕಾಲ, ಯಾಕೋಬನು ಕಾಲ, ಮೋಶೆ ಕಾಲ, ಅದರ ನಂತರ ದಾವಿದಂದು, ನಂತರ ಅಪೊಸ್ತಲರು, ಇವ್ರದ್ದು ಪ್ರವಾದಿಗಳ ಕಾಲದವರೆಗೂ ನಾವು ನೋಡ್ತಾ ಇದ್ದೀವಿ. ದೇವರು ಬಂದು ಹೊರಗಡೆಯಿಂದ ಇವ್ರ ಜೊತೆಲಿ ಮಾತಾಡ್ತಾ ಇದ್ರು. ಹೊರಗಡೆಯಿಂದ ಕೆಲವ್ರಿಗೊಂದು ಆಡಿಬಲ್ ವಾಯ್ಸ್ ಬರ್ತಾ ಇತ್ತು, ಕೆಲವರಿಗೆ ವಿಷನ್ಸ್ ಬರ್ತಾ ಇತ್ತು, ದರ್ಶನಗಳು, ಕೆಲವರಿಗೆ ಡ್ರೀಮ್ಸ್ಗಳು, ಕನಸುಗಳು ಬರ್ತಾ ಇತ್ತು. ದೇವರು ಹೊರಗಡೆಯಿಂದ ಮಾತಾಡ್ತಾ ಇದ್ರು. ಹಂಗಂದ್ರೆ ಇವರೆಲ್ಲರೂ ಸ್ಪಿರಿಚುವಲ್ ಆಗಿದ್ರು, ಇವ್ರ ಆತ್ಮಿಕ ಕಣ್ಣುಗಳು ತೆರೆಯಲ್ಪಟ್ಟರು ಸಹ ದೇವರನ್ನ ಹೊರಗಡೆಯಿಂದ ನೋಡಿದ್ರು. ಯಾಕಂದ್ರೆ ಔಟರ್ ಕಾನ್ಷಿಯಸ್ ಇತ್ತು ಇವರಿಗೆ. ಔಟರ್ ಕಾನ್ಷಿಯಸ್ ಅಂತ ಹೇಳಿದ್ರೆ ಇವರು ಸ್ಪಿರಿಟಲ್ಲಿ ಇದ್ರೂ ಸಹ ಹೊರಗಿನ ಪ್ರಜ್ಞೆಯೊಂದಿಗೆ ಇದ್ದರು. ಯಾಕಂದರೆ ದೇವರು ಏನು ಮಾತಾಡ್ತಾ ಇದ್ದಾರೆ, ದೇವರು ಏನು ಹೇಳ್ತಾ ಇದ್ದಾರೆ ಎನ್ನುವಂಥ ಹೊರಗಿನ ಕಾನ್ಷಿಯಸ್ಸಲ್ಲಿ ಬಂದು ಜೀವಿಸಿದ್ರು. ಬಟ್ ಈ ಎಂಡ್ ಟೈಮಲ್ಲಿ, ನ್ಯೂ ಕವೆನೆಂಟ್ ಸಮಯದಲ್ಲಿ, ಹೊಸ ಒಡಂಬಡಿಕೆಯ ಬಂದು ನೋಡ್ರಿ, ಈ ಒಡಂಬಡಿಕೆಯ ಕಾಲದಲ್ಲಿ ದೇವರು ನಮ್ಮ ಹತ್ರ, ಆತನು ನಮಗೆ ಇನ್ನರ್ ಕಾನ್ಷಿಯಸ್ ಬೇಕು ಅಂತ ಆತನ ಎದುರು ನೋಡ್ತಾ ಇದ್ದಾರೆ. ಅಂದರೆ ನಮ್ಮ ಒಳಗಡೆ ಕ್ರಿಸ್ತನ್ ಇದ್ದಾರೆ. ಸೊ ನಮಗೆ ಒಳ ಅರಿವು ಇರಬೇಕು, ಆ ಒಳ ಪ್ರಜ್ಞೆ ಇರಬೇಕು, ಆ ನೆನಪು ನಮಗೆ ಇರಬೇಕು. ನನ್ನ ಒಳಗಡೆ ಕ್ರಿಸ್ತನು ವಾಸವಾಗಿದ್ದಾರೆ, ಪವಿತ್ರಾತ್ಮ ನನ್ನ ಒಳಗಡೆ ವಾಸವಾಗಿದ್ದಾರೆ, ದೇವರ ಅಭಿಷೇಕ ನನ್ನ ಒಳಗಡೆ ಇದೆ, ಕೃಪಾ ವರಗಳು ನನ್ನ ಒಳಗಡೆ ಇದೆ, ಆಮೇಲೆ ಶಕ್ತಿ ನನ್ನ ಒಳಗಡೆ ಇದೆ, ಸೇವೆ ನನ್ನ ಒಳಗಡೆ ಇದೆ, ನನ್ನ ಬ್ಲೆಸ್ಸಿಂಗ್ ನನ್ನ ಒಳಗಡೆ ಇದೆ ಎನ್ನುವಂಥ ನದಿಗಳು ನನ್ನ ಒಳಗಡೆ ಇದೆ ಎನ್ನುವಂಥ ಅರಿವು ನಮಗೆ ಯಾವಾಗಲೂ ಸಹ ಇರೋದಾದರೆ ಖಂಡಿತವಾಗಲೂ ಸಹ ದೇವರಿಗಾಗಿ ನಾವು ಜೀವಿಸಲು ಒಂದು ಸಾಧ್ಯವಾಗಿದೆ, ದೊಡ್ಡ ಕಾರ್ಯಗಳನ್ನು ಮಾಡಲು ಸಾಧ್ಯವಾಗಿದೆ. ದೇವಜನಗಳೇ, ಬನ್ನಿ ಈ ದಿನದಲ್ಲಿ ನಾವು ನೋಡುವಂತಹ ಒಬ್ಬ ವ್ಯಕ್ತಿ ಅಬ್ರಹಾಮನನ್ನು ಕುರಿತು ನಾವು ನೋಡೋಣ. ಅಬ್ರಹಾಮನ ವಿಷಯಗಳನ್ನು ಕುರಿತು ಈ ಸ್ಥಳದಲ್ಲಿ, ಅಬ್ರಹಾಮನ ಒಬ್ಬ ಆತ್ಮಿಕ ಮನುಷ್ಯ. ಬಟ್ ಅವನು ಯಾವತ್ತೂ ಸಹ ಒಂದು ಹೊರಗಿನ ಔಟರ್ ಕಾನ್ಷಿಯಸ್ಸಲ್ಲಿ ಬಂದು ಇದ್ದ. ಅವನಿಗೊಂದು ಕಾನ್ಷಿಯಸ್ ಇತ್ತು, ಅದು ಸೆನ್ಸ್ ಮಾಡ್ತಾ ಇದ್ದ ದೇವರ ಕ್ರಿಯೆಗಳನ್ನು, ದೇವರ ನಡೆಸುವಿಕೆಗಳನ್ನು, ದೇವರ ಮಾರ್ಗವನ್ನು, ಪ್ರತಿಯೊಂದನ್ನು ಸಹ ಅವನು ಸೆನ್ಸ್ ಮಾಡ್ತಾ ಇದ್ದ. ದೇವರ ಶಬ್ದವನ್ನು ಈಸಿಯಾಗಿ ಅವನು ಕೇಳಲ್ಪಡ್ತು. ದೇವರು ಅವನಿಗೆ ಹೇಳಿದ್ರಿಂದ, ಅವನು ಮಾತಾಡೋದ್ರಿಂದ ದೇವರು ನೋಡ್ರಿ, ಅವನಿಗೆ ಗೊತ್ತಿಲ್ಲ. ನಾವು ನೋಡ್ತಾ ಇದ್ದೀವಿ ಆದಿಕಾಂಡ 12ನೇ ಅಧ್ಯಾಯದಲ್ಲಿ ನೀವು ನೋಡ್ಬೋದು, ದೇವ್ರು ಹೇಳ್ತಾ ಇದ್ರೆ, ಅಬ್ರಹಾಮನೇ, ನಿನ್ನ ಸ್ವಂತ ದೇಶವನ್ನು, ನಿನ್ನ ಬಂಧು ಬಳಗನ, ನಿನ್ನ ತಂದೆ ತಾಯಿಗಳ ಮನೆಯನ್ನು ಬಿಟ್ಟು ನಾನು ತೋರಿಸುವಂಥ ಸ್ಥಳಕ್ಕೆ ನೀನು ಹೋಗಬೇಕು. ಅದರ ನಂತರ ದೇವರು ಅವನ ಜೊತೆಲಿ ವಾಗ್ದಾನ ಮಾಡ್ತಾ ಇದ್ದಾರೆ. ಬಟ್ ಅವನಿಗೆ ಗೊತ್ತಿಲ್ಲ, ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ಗೊತ್ತಿಲ್ಲ. ಆದರೆ ಅವನು ಶಾರೀರಿಕನಾಗಿ ಅದನ್ನು ಅವನು ಸ್ವೀಕರಿಸ್ಕೊಂಡಿಲ್ಲ, ಆತ್ಮಿಕವಾಗಿ ಅವನು ಸ್ವೀಕರಿಸ್ಕೊಂಡ. ಆ ಸ್ಥಳದಲ್ಲಿ ಅವನು ಫ್ಲೆಶ್ಲಿ ಕಾನ್ಷಿಯಸ್ಸಲ್ಲಿ ಇರಲಿಲ್ಲ, ಅವನು ಸ್ಪಿರಿಟ್ ಕಾನ್ಷಿಯಸ್ಸಲ್ಲಿದ್ದ. ಅಂದರೆ ಶಾರೀರಿಕವಾದಂತಹ ಆ ನೆನಪಿನಲ್ಲಿ ಅವನು ಇರಲಿಲ್ಲ, ಅವನು ಆತ್ಮಿಕ ನೆನಪಿನಲ್ಲಿ, ಆತ್ಮಿಕ ಪ್ರಜ್ಞೆಯಲ್ಲಿ ಇದ್ದಿದ್ರಿಂದಲೇ ಅವನ ಸ್ಪಿರಿಟ್ಗೊಂದು ಸಿಗ್ನಲ್ ಬಂದು ಸಿಗ್ತಾ ಇತ್ತು. ಅಬ್ರಹಾಮನ ನಡ್ಕೊಂಡು ಹೋಗ್ತಾ ಇದ್ದಾನೆ, ಸಾರಳ ಜೊತೆಲಿ ಹೋಗ್ತಾ ಇದ್ದಾನೆ, ಲೋಟನ ಜೊತೆಲಿ ಹೋಗ್ತಾ ಇದ್ದಾನೆ, ತನಗಿದ್ದಂಥ ಆಸ್ತಿನ ತೆಗೆದುಕೊಂಡು ಹೋಗ್ತಾ ಇದ್ದಾನೆ, ಮುಂದೆ ಹೋಗ್ತಾ ಇದ್ದಾನೆ. ಆ ಒಳಗಡೆ ಅವನಿಗೆ ಸಿಗ್ನಲ್ ಸಿಗ್ತಾ ಇದೆ, ಒಳಗಡೆ ಅವನಿಗೆ ಮಾರ್ಗಗಳು ಕಾಣಿಸ್ತಾ ಇದೆ. ಸೊ ದೇವ ಜನರೇ, ಹಲ್ಲೆಲೂಯಾ, ಯಾವಾಗ ನಾವು ಒಂದು ಕಾನ್ಷಿಯಸ್ಸಲ್ಲಿ ಇರ್ತೀವೋ, ಆ ಪ್ರಜ್ಞೆಯಲ್ಲಿ ಇರ್ತೀವೋ, ದೇವರ ನಡೆಸುವಿಕೆ ನಮಗೆ ಗೊತ್ತಾಗುತ್ತೆ. ಸೊ ಈ ಸ್ಥಳದಲ್ಲಿ ಅಬ್ರಹಾಮನ ಜೊತೆಯಲ್ಲಿ ಬಂದಂತಹ ಯಾರು ಲೋಟನು, ಅವನಿಗೆ ಇದು ಯಾವುದು ಸಹ ಒಂದು ಎಕ್ಸ್ಪೀರಿಯನ್ಸ್ ಇಲ್ಲ, ಈ ಅನುಭವಗಳಿಲ್ಲ. ಅಬ್ರಹಾಮನ ಜೊತೆಯಲ್ಲಿ ಬಂದ ಲೋಟನ ಬಂದು ಆ ಸ್ಥಳದಲ್ಲಿ, ಆ ಲೋಟನ ಈ ಕಾರ್ಯಗಳನ್ನ ಈ ದಿನದಲ್ಲಿ ಕುರಿತು ನಾವು ಸ್ವಲ್ಪ ಹೊತ್ತು ನಾವು ಈ ಸ್ಥಳದಲ್ಲಿ ನೋಡೋಣ. ನನ್ನ ಜೊತೆಯಲ್ಲಿ ಒಂದು ವಾಕ್ಯನ ತೆಗೆದುಕೊಳ್ಳ್ರಿ. ಇವತ್ತು ಆದಿಕಾಂಡ 13ನೇ ಅಧ್ಯಾಯನ ನಾವು ಧ್ಯಾನಿಸಲು ಹೋಗ್ತಾ ಇದ್ದೀವಿ ಸ್ವಲ್ಪ ಹೊತ್ತು. ಸೊ ವಾಕ್ಯ ಹೇಳ್ತಾ ಇದೆ, ಅಬ್ರಹಾಮನು ಬಹು ಐಶ್ವರ್ಯವಂತನಾಗಿದ್ದನು, ಅದೇ ರೀತಿಯಾಗಿ ಲೋಟನು ಸಹ ಐಶ್ವರ್ಯವಂತನಾಗಿದ್ದನು. ಇಬ್ಬರಿಗೂ ಸಹ ಒಂದು ಐಶ್ವರ್ಯ ಇತ್ತು. ಎಲ್ಲಿ
ಎಲ್ಲಿವರೆಗೂ ಇತ್ತು ಅಂತ ಹೇಳಿದ್ರೆ, ಇಬ್ಬರು ಸಹ ಒಂದು ಪ್ಲೇಸಲ್ಲಿ ಇವರಿಂದ ಬದುಕಲಿಕ್ಕೆ ಆಗಲಿಲ್ಲ, ಜೀವಿಸ್ಲಿಕ್ಕೆ ಆಗಲಿಲ್ಲ. ಯಾಕಂದರೆ ಆಗಾಗ ಅಬ್ರಹಾಮನ ಕೆಲಸದವರಿಗೂ ಮತ್ತು ಈ ಯಾರ್ದು ಲೋಟನ ಕೆಲಸದವ್ರಿಗೂ ಆಗಾಗ ದನ ಕಾಯುವವರೆಗೂ ಆಗಾಗ ಪ್ರಾಬ್ಲಮ್ಸ್ಗಳು ಆಗ್ತಾ ಇತ್ತು. ಅಲ್ಲಲ್ಲಿ ಟಗಫರ್ಗಳು ಆಗ್ತಾ ಇತ್ತು, ಕ್ಲಾಶ್ ಆಗ್ತಾ ಇತ್ತು ಅವ್ರ ಮಧ್ಯದಲ್ಲಿ. ಆ ಸ್ಥಳದಲ್ಲಿ ಒಂದು ದಿನ ಅಬ್ರಹಾಮನು ಆ ಸ್ಥಳದಲ್ಲಿ ಲೋಟನನ್ನು ಕರೆದು ಹೇಳ್ತಾ ಇದ್ದಾನೆ. ಆ ಸ್ಥಳದಲ್ಲಿ ನೋಡ್ರಿ, 6ನೇ ವಾಕ್ಯ ಬಹಳ ಮುಖ್ಯವಾಗಿ ನೀವು ನನ್ನ ಜೊತೆಲಿ ನೀವು ನೋಡಬೇಕಾಗಿದೆ. ಈ ಸ್ಥಳದಲ್ಲಿ ನಾವು ನೋಡೋಣ. 6ನೇ ವಾಕ್ಯ ಹೇಳ್ತಾ ಇದೆ ನೋಡ್ರಿ, ಆ ಸ್ಥಳವು ಅವರಿಬ್ಬರ ಜೀವನಕ್ಕೆ ಸಾಲದೆ ಹೋಯಿತು. ಅವರಿಬ್ಬರ ಆಸ್ತಿ ಬಹಳವಾದುದರಿಂದ ಒಂದೇ ಸ್ಥಳದಲ್ಲಿ ವಾಸವಾಗಿರುವುದು ಅಸಾಧ್ಯವಾಯಿತು. ಅದರಿಂದ ಪ್ರಾಬ್ಲಮ್ಗಳು ಕ್ರಿಯೇಟ್ ಆಗಬೇಕಾದ್ರೆ, ಈ ಸಮಸ್ಯೆಗಳು ಅಬ್ರಹಾಮ ಲೋಟನ ಬಳಿಗೆ ಬರ್ತಾ ಇರುವಂಥ ಸಮಯದಲ್ಲಿ ಅಬ್ರಹಾಮನೊಂದು ತೀರ್ಮಾನವನ್ನು ತೆಗೆದುಕೊಳ್ತಾ ಇದ್ದಾನೆ. ಆ ತೀರ್ಮಾನ 9ನೇ ವಾಕ್ಯದಲ್ಲಿ ಹೇಳ್ತಾ ಇದೆ. ಅವನು ಲೋಟನ ಹತ್ರ ಹೇಳ್ತಾ ಇರೋದು ಅಬ್ರಹಾಮನು, ನಾವು ಸಹೋದರರಲ್ಲವೇ, ದೇಶವೆಲ್ಲ ನಿನ್ನೆದುರಿಗೆ ಇದೆ, ದಯವಿಟ್ಟು ನನ್ನನ್ನು ಬಿಟ್ಟು ಪ್ರತ್ಯೇಕ ಹೋಗು. ನೀನು ಎಡಗಡೆ ಹೋದರೆ ನಾನು ಬಲಗಡೆಗೆ ಹೋಗುವೆನು, ನೀನು ಬಲಗಡೆಗೆ ಹೋದರೆ ನಾನು ಎಡಗಡೆಗೆ ಹೋಗುವೆನು ಅಂದನು. ನೋಡಿ, ಅಬ್ರಹಾಮನು ಆಪ್ಷನ್ಗೆ ಲೋಟನ್ಗೆ ಬಂದು ಕೊಡ್ತಾ ಇದ್ದಾರೆ, ನೀನು ಬಂದು ಚಾಯ್ಸ್ ಮಾಡು, ನೀನು ಎಲ್ಲಿ ಹೋಗ್ತೀಯೋ, ನೀನು ಬಲಗಡೆ ಆದರೂ ಹೋಗು, ಎಡಗಡೆ ಆದರೂ ಹೋಗು, ಎಲ್ಲಿ ಹೋದ್ರೂ ಪರವಾಗಿಲ್ಲ. ಅಬ್ರಹಾಮನಿಗೆ ಗೊತ್ತಿತ್ತು ದೇವರು ನನ್ನ ಜೊತೆಲಿ ಇದ್ದಾರೆ ಅಂತ. ನೋಡ್ರಿ, ಒಬ್ಬ ಕಾನ್ಷಿಯಸ್ ಇರುವಂಥ ವ್ಯಕ್ತಿ, ದೇವರನ್ನ ದೃಷ್ಟಿಸುತ್ತಿರುವಂಥ ವ್ಯಕ್ತಿ, ಅವನು ಯಾವತ್ತೂ ಸಹ ಯಾವುದಕ್ಕೂ ಕದಲೋದಿಲ್ಲ, ಯಾವುದಕ್ಕೂ ಸಹ ಅವನು ಭಯಪಡೋದಿಲ್ಲ. ಅವನು ಕ್ರಿಸ್ತನಲ್ಲಿ ದೃಢವಾಗಿ ಇರುವಂಥ ವ್ಯಕ್ತಿ ಆಗಿದ್ದಾನೆ. ಹಾಲೆಲೂಯಾ. ಈ ಸ್ಥಳದಲ್ಲಿ ಅವನು ಹೇಳುವಂಥ ಒಂದು ಕಾರ್ಯಗಳನ್ನು ಗಮನಿಸಿದ್ರೆ ಅವನು ಎಡಗಡೆಗಾದ್ರೂ ಹೋದ್ರೂ ಬಲಗಡೆ ಹೋದ್ರೂ ಸಹ ಅವನು ಗೊತ್ತಿತ್ತು, ದೇವರು ನನ್ನ ಜೊತೆಯಲ್ಲಿ ಬರ್ತಾರೆ ಅನ್ನೋದು. ದೇವರು ನನ್ನ ಜೊತೆಯಲ್ಲಿ ಬರ್ತಾರೆ, ನನ್ನ ಜೊತೆಯಲ್ಲಿ ಇದ್ದಾರೆ. ಹಾಲೆಲೂಯಾ. ದೇವರ ಶಬ್ದ ನನಗಿದೆ ಎನ್ನುವಂಥ ಒಂದು ದೃಢವಾದ ನಿರ್ಧಾರ ಅಬ್ರಹಾಮನಿಗಿತ್ತು, ದೇವ ಜನಗಳೇ. ಅದರಿಂದ ಬಟ್ ಲೋಟನಿಗೆ ಅದು ಇರಲಿಲ್ಲ. ಲೋಟನ್ ಒಬ್ಬ ಔಟರ್ ಕಾನ್ಷಿಯಸ್ ಮ್ಯಾನ್, ಅಂದರೆ ಲೋಟನ್ ಒಬ್ಬ ಒಂದು ಯಾವುದಂದ್ರೆ ಫ್ಲೆಶ್ಲಿ ಮ್ಯಾನ್. ಅವನು ಲೋಟನ್ ಒಬ್ಬ ಶರೀರದ ನೆನಪಿನಲ್ಲಿ, ಅಂದರೆ ಫಿಸಿಕಲ್ ಕಾನ್ಷಿಯಸ್ ಅಲ್ಲಿ ಬಂದಿದ್ದಂಥ ವ್ಯಕ್ತಿ. ಹಾಲೆಲೂಯಾ. ಶಾರೀರಿಕ ನೆನಪಿನಲ್ಲಿ ಬಂದು ಇದ್ದಂಥ ವ್ಯಕ್ತಿ. ಅವನಿಗೆ ಸ್ಪಿರಿಚುಯಾಲಿಟಿ, ಆತ್ಮಿಕತೆ ಇದ್ಯಾವುದು ಸಹ ಬಂದು ಅವನಿಗೆ ತಿಳಿಯಲಿಲ್ಲ, ಅವನಿಗೆ ಈ ಅನುಭವಗಳಿಲ್ಲ. ಆಮೇನ್. ಅದರಿಂದ ಬಟ್ ಅಬ್ರಹಾಮನು ಆ ರೀತಿಯಾಗಿ ಅಲ್ಲ. ಅವನೊಬ್ಬ ಆತ್ಮಿಕ ಕಾನ್ಷಿಯಸ್ ಇರುವಂಥ ವ್ಯಕ್ತಿ, ಸ್ಪಿರಿಟ್ ಕಾನ್ಷಿಯಸ್ ಇರುವಂಥ ವ್ಯಕ್ತಿ, ಆತ್ಮದ ಕಾನ್ಷಿಯಸ್ ಇರುವಂಥ ವ್ಯಕ್ತಿ. ಅದರಿಂದ ಅವನಿಗೆ ತಿಳಿದಿತ್ತು ದೇವರು ನನ್ನನ್ನು ನಡೆಸ್ತಾರೆ ಅಂತ. ಆದರೆ ಇದರಿಂದ ಏನಾಯಿತು ಅಂದರೆ, ಗಮನಿಸ್ರಿ, ನನ್ನ ಜೊತೆಯಲ್ಲಿ 10ನೇ ವಾಕ್ಯ ಹೇಳ್ತಾ ಇದೆ. 10ನೇ ವಾಕ್ಯ ನನ್ನ ಜೊತೆಲಿ ನೋಡ್ರಿ. ಆದಿಕಾಂಡ 13ನೇ ಅಧ್ಯಾಯದಲ್ಲಿ 10ನೇ ವಾಕ್ಯ, ಲೋಟನು ಕಣ್ಣೆತ್ತಿ ನೋಡಲಾಗಿ. ಹಾಲೆಲೂಯಾ. ಲೋಟನು ಅಬ್ರಹಾಮನು ಹೇಳಿದ್ದೇ ಸಾಕು, ಅದಕ್ಕೋಸ್ಕರ ಲೋಟನು ಕಾಯ್ತಾ ಇದ್ದ. ಅವನು ಯಾವತ್ತೂ ಸಹ ಹೇಳಿಲ್ಲ, ಅಬ್ರಹಾಮನೇ ನೀನು ತಾನೇ ನನ್ನ ಕರ್ಕೊಂಡು ಬಂದಿರೋದು, ನೀನು ತಾನೇ ಇಲ್ಲಿವರೆಗೂ ನನ್ನ ನಡೆಸಿರೋದು, ನಿನ್ನಿಂದಲೇ ನಾನು ಶ್ರೀಮಂತನಾದೆ, ನಿನ್ನಿಂದಲೇ ಇಷ್ಟೊತ್ತು ನನಗೆ ಹೆಸರು ಪ್ರಖ್ಯಾತಿ ಬಂದಿದೆ, ಅದರಿಂದ ನೀನಿರುವಂಥ ಸ್ಥಳದಲ್ಲಿ ನಾನು ಇರ್ತೇನೆ, ನೀನು ಎಲ್ಲಿ ಹೋಗ್ತೀಯೋ ಅಲ್ಲಿ ಸ್ಥಳದಲ್ಲಿ ಹೋಗ್ತೇನೆ, ನಿನಗೆ ನಾನು ವಿಧೇಯನಾಗಿರ್ತೇನೆ, ಪರವಾಗಿಲ್ಲ, ನೀನು ಚೂಸ್ ಮಾಡು, ನೀನು ನನಗೆ ಸರಿ. ಕೊನೆಯದಾಗಿ ಅಬ್ರಹಾಮನು ಹೇಳಿದ್ನಲ್ವ ಅಂತ ಲೋಟನ್ ಹೇಳ್ಬೋದಾಗಿತ್ತು, ನೀನು ತಾನೇ ನನ್ನ ಸಹೋದರ, ನೀನು ಅದನ್ನು ಚೂಸ್ ಮಾಡು, ನೀನು ಯಾವುದನ್ನ ತೋರಿಸ್ತೀಯೋ, ನೀನು ಯಾವುದನ್ನ ಚೂಸ್ ಮಾಡಿ ಬಿಡ್ತೀಯೋ, ನಾನು ಆ ಸ್ಥಳಕ್ಕೆ ಹೋಗ್ತೀನಿ. ಅಬ್ರಹಾಮನು ಯಾರೂ ಲೋಟನು ಬಂದು ಹೇಳಿಲ್ಲ. ಆದರೆ ವಾಕ್ಯ ಹೇಳ್ತಾ ಇದೆ, ಹೇಳಿದ ಕೂಡಲೇ ಅಬ್ರಹಾಮನು ಇದನ್ನು, ನಿನ್ನ ಎಡಗಡೆಗೆ ಹೋದರೆ ನಾನು ಬಲಗಡೆ ಹೋಗ್ತೀನಿ, ನೀನು ಬಲಗಡೆಗೆ ಹೋದರೆ ನಾನು ಎಡಗಡೆ ಹೋಗ್ತೀನಿ ಅಂತ ಹೇಳಿದ ಕೂಡಲೇ ಈ ಚಾನ್ಸನ್ನು ಅವನು ತೆಗೆದುಕೊಂಡು ಅವನು ಹೇಳ್ತಾ ಇದೆ, ವಾಕ್ಯ ಹೇಳ್ತಾ ಇದೆ, ಕಣ್ಣೆತ್ತಿ ಅವನು ನೋಡ್ದ. ಹಾಲೆಲೂಯಾ. ಕಣ್ಣೆತ್ತಿ ನೋಡಿದಂಥ ಸ್ಥಳ ಯಾವುದು ಗೊತ್ತಾ? ನೀರಾವರಿ ಇದ್ದಂಥ ಸ್ಥಳ. ಕಣ್ಣೆತ್ತಿ ಅವನು ನೋಡಿದಂಥ ಸ್ಥಳ ಯಾವುದು ಗೊತ್ತಾ? ಅದಾಗಿತ್ತು ಆ ಸ್ಥಳದಲ್ಲಿ ಏದೇನ್ ವನದಂತೆ ಇದ್ದಂಥ ಒಂದು ಪ್ಲೇಸು. ಕಣ್ಣೆತ್ತಿ ನೋಡಿದಂಥ ಸ್ಥಳ, ಆ ಸ್ಥಳದಲ್ಲಿ ಅದನ್ನು ಏದೇನ್ ತೋಟದ ರೀತಿಯಲ್ಲಿ ಇತ್ತಂತೆ. ಬಹಳ ನೀರಾವರಿಗಳು, ಬಹಳ ಪ್ರಾಸ್ಪ್ಯಾರಿಟಿ, ಸಮೃದ್ಧಿ ತುಂಬಿದಂತಹ ಸ್ಥಳವನ್ನು ಅವನು ಕಣ್ಣೆತ್ತಿ ಆ ಸ್ಥಳದಲ್ಲಿ ನೋಡ್ತಾ ಇದ್ದಾನೆ. ಓ ಗಮನಿಸ್ರಿ ದೇವ ಜನಗಳೇ, ನಿಮ್ಮ ಶರೀರದ ಕಣ್ಣುಗಳಿಗೆ ಎಲ್ಲ ಕಾರ್ಯಗಳು ಅನುಕೂಲವಾಗಿ ಕಾಣಿಸ್ಬೋದು. ನಿಮ್ಮ ಶಾರೀರಿಕ ಕಣ್ಣುಗಳಿಗೆ ಪ್ರತಿಯೊಂದು ನೋಡಲಿಕ್ಕೋಸ್ಕರ, ನಿಮ್ಮ ಫಿಸಿಕಲ್ ಐಸ್ಗೆ ನೋಡೋದಕ್ಕೋಸ್ಕರ ಅದು ಟೆಂಪ್ರವರಿ ಆಗಿದೆ, ನಿಮ್ಗೆ ಏನು ಕಾಣಿಸ್ತಾ ಇದೆಯೋ. ಬಟ್ ಅದಲ್ಲ, ನಿಮ್ಮ ಕಣ್ಣೆತ್ತಿ ನೋಡ್ತಾ ಇರಬೇಕಾದ್ರೆ ಒಂದು ನೀವು ತಿಳಿದಿರಬೇಕು, ದೇವರು ನಿಮ್ಮ ಜೊತೆಲಿ ಏನು ಮಾತಾಡ್ತಾ ಇದ್ದಾರೆ, ದೇವರು ನಿಮ್ಮ ಜೊತೆಲಿ ಏನು ಹೇಳ್ತಾ ಇದ್ದಾರೆ. ಈ ಸ್ಥಳಕ್ಕೆ ನೀನು ಹೋಗ್ಬೇಕಾ ಬೇಡವಾ, ಇದನ್ನು ನೀನು ಮಾಡಬೇಕಾ ಬೇಡವಾ, ಇದನ್ನು ಚೂಸ್ ಮಾಡ್ಕೊಳ್ಬೇಕಾ ಬೇಡವಾ, ಈ ಸ್ಥಳದಲ್ಲಿ ನಿಲ್ಲಬೇಕಾ ಬೇಡವಾ, ಇದು ದೇವ್ರ ಚಿತ್ತನ, ದೇವ್ರ ಚಿತ್ತ ಇಲ್ವಾ, ಇದು ಹೇಗಿರುತ್ತೆ ಕರ್ತನೆ, ಇದನ್ನು ನಾನು ಹೋಗ್ಬೋದಾ, ನೀನು ಇಲ್ಲಿಗೆ ನಡೆಸ್ತಾ ಇದೆಯಾ ಎನ್ನುವಂತಹ ಯಾವತ್ತೂ ಸಹ ಈ ಕಾನ್ಷಿಯಸ್ಸು ದೇವರು ಏನು ಹೇಳ್ತಾರೋ
ಅದು ಬೇಕಾಗಿದೆ ದೇವ್ರ ಮಕ್ಕಳಿಗೆ. ಬಟ್ ಆ ಲೋಟನಿಗೆ ಅದಲ್ಲ, ಅವ್ನು ದೇವ್ರು ಏನು ಹೇಳ್ತಾರೋ ಅದಲ್ಲ. ಬಟ್ ಅವ್ನ ಕಣ್ಣಿಂದ ನೋಡಿದ್ದನ್ನು, ಅಂದರೆ ಶಾರೀರಿಕ ಕಣ್ಣಿಂದ ನೋಡೋದನ್ನು ಅವನು ಚೂಸ್ ಮಾಡ್ದ, ಆರಿಸ್ಕೊಂಡ. ಹಾಲೆಲೂಯ. ಅದು ಹೇಳ್ದ, ನನಗಿದು ಸಾಕು, ಈ ಸ್ಥಳ ನನಗೆ ಸಾಕು ಅಂತ ಅವನು ಹೇಳಲಿಕ್ಕೆ ಅವನು ಪ್ರಾರಂಭಿಸ್ದ. ಆದರೆ ಆ ಸ್ಥಳವಾಗಿತ್ತು ಸೋದೋಮ್ ಗೋಮರ, ಆ ಸ್ಥಳವಾಗಿತ್ತು ಸೆಕ್ಸುವಲ್ಗಳು ಬಂದು ಇದ್ದಂಥ ಸ್ಥಳ, ಆ ಸ್ಥಳವಾಗಿತ್ತು ಪಾಪ ತುಂಬಿದಂಥ ಸ್ಥಳ, ಗಂಡಸರ ಸಂಗಡ ಗಂಡಸರುಗಳು ತಪ್ಪುಗಳನ್ನು ಪಾಪಗಳನ್ನು ಆಮೇಲೆ ಮಾಡ್ತಿದ್ದಂಥ ಸ್ಥಳ, ಆ ಸ್ಥಳವಾಗಿತ್ತು ದೇವರ ಭಯ ಇಲ್ಲದೆ ಇರುವಂಥ ಸ್ಥಳ, ಆ ಸ್ಥಳವಾಗಿತ್ತು ಯಾರು ಲೋಟನು ತನ್ನ ಕುಟುಂಬವನ್ನು ಕಳೆದುಕೊಂಡಂಥ ಸ್ಥಳ, ಆ ಸ್ಥಳವಾಗಿತ್ತು ತನ್ನ ಹೆಂಡತಿಯನ್ನು ಕಳೆದುಕೊಂಡಂಥ ಸ್ಥಳ, ಆ ಸ್ಥಳವಾಗಿತ್ತು ಅವನು ಆ ಸ್ಥಳದಲ್ಲಿ ಅಲ್ಲಿರುವಂಥ ಗಂಡಸರುಗಳು ಬಂದಂಥ ಏಂಜಲ್ಸ್ಗಳ ಜೊತೆಯಲ್ಲಿ ತಪ್ಪಾಗಿ ವರ್ತಿಸಿದಂಥ ಸ್ಥಳವಾಗಿತ್ತು. ಹಾಲೆಲೂಯ. ಸೊ ದೇವ ಜನಗಳೇ, ಇವತ್ತು ನಿಮ್ಮ ಕಣ್ಣು ತೆರೆಯಲ್ಪಡಲಿಲ್ಲ ಅಂದರೆ, ನಿಮ್ಮ ಕಣ್ಣು ತೆರೆಯಲ್ಪಡಲಿಲ್ಲ ಅಂದರೆ ನೀವು ಆರಿಸ್ಕೊಳ್ಳೋದು ತಪ್ಪಾಗಿರುತ್ತೆ. ನೀವು ಯಾವುದನ್ನು ಆರಿಸ್ಕೊಳ್ತೀರೋ, ನೀವು ತಪ್ಪಾಗಿ ಆರಿಸ್ಕೊಂಡ್ರೆ ಅದರಲ್ಲಿ ಜೀವಿಸೋದು ತಪ್ಪಾಗಿರುತ್ತೆ. ನೀವು ತಪ್ಪಾಗಿ ಅದರಲ್ಲಿ ಜೀವಿಸೋದಾದರೆ ನೀವು ಮಾಡೋದೆಲ್ಲ ತಪ್ಪಾಗಿರುತ್ತೆ. ಹಾಲೆಲೂಯ. ನೀವು ಮಾಡೋದೆಲ್ಲ ತಪ್ಪಾಗಿರೋದಾದರೆ ದೇವರ ಕೋಪ ಅದರಲ್ಲಿ ಬಂದು ಇರುತ್ತೆ. ದೇವರ ಕೋಪ ಯಾವುದ್ರಲ್ಲಿ ಇರುತ್ತೋ ಅದರಲ್ಲಿ ಆಶೀರ್ವಾದ ಇರೋದಿಲ್ಲ, ಅದು ನಾಶನಕ್ಕೆ ಸಂಬಂಧಪಟ್ಟಿದ್ದಾಗಿರುತ್ತೆ. ಹಾಲೆಲೂಯ. ಸೊ ದೇವ ಜನಗಳೇ, ಅದರಿಂದ ನಿಮ್ಮ ಕಣ್ಣುಗಳು ತೆರೆಯಲ್ಪಡಲಿ. ಯಾವತ್ತೂ ಸಹ ಪ್ರಾರ್ಥನೆ ಮಾಡಿರಿ, ಕರ್ತನೆ ನನ್ನ ಕಣ್ಣುಗಳನ್ನು ತೆರೆ ಕರ್ತನೆ ಎಂದು ಹೇಳಿ ನೀವು ಪ್ರಾರ್ಥಿಸಬೇಕಾಗಿರೋದು ಬಹಳ ಬಹಳ ಮುಖ್ಯವಾಗಿದ್ದ. ದೇವ ಜನಗಳೇ, ಬನ್ನಿ ನನ್ನ ಜೊತೆಲಿ ಒಂದು ವಾಕ್ಯನ ತೆಗೆದುಕೊಳ್ಳ್ರಿ. ಈ ಸ್ಥಳದಲ್ಲಿ ಪರಿಶುದ್ಧ ಪೌಲನು ಎಫೆಸದಲ್ಲಿರುವಂಥ ಸಭೆಗಳಿಗೆ ಆತನು ಹೇಳ್ತಾ ಇರೋದು, ಪ್ರಾರ್ಥಿಸ್ತಿರುವಂಥ ಬಹಳ ಮುಖ್ಯವಾದಂಥ ಒಂದು ಕಾರ್ಯನ ನೋಡ್ರಿ, ಗಮನಿಸ್ರಿ. ನನ್ನ ಜೊತೆಲಿ ಎಫೆಸ ಬರೆದಿರುವಂಥ ಪತ್ರಿಕೆ 1ನೇ ಅಧ್ಯಾಯವನ್ನು ತೆಗೆದುಕೊಳ್ಳ್ರಿ. ಪರಿಶುದ್ಧ ಪೌಲನು ಈ ರೀತಿಯಾಗಿ ಒಂದು ಪ್ರಾರ್ಥಿಸ್ತಾ ಇದ್ದಾನೆ ಎಫೆಸದಲ್ಲಿರುವಂಥ ಸಭೆಗಳಿಗೆ. ಆತನು ಹೇಳ್ತಾ ಇರೋದು 1ನೇ ಅಧ್ಯಾಯದಲ್ಲಿ 18ನೇ ವಾಕ್ಯ ಮತ್ತು 19ನೇ ವಾಕ್ಯ ಈ ರೀತಿಯಾಗಿ. ಇದು ಪೌಲನ ಪ್ರಾರ್ಥನೆ ಎಫೆಸದ ಸಭೆಯಲ್ಲಿರುವಂಥ ಜನಗಳಿಗೆ. ಆಮೇಲೆ ಇದು ಪೌಲನ ಪ್ರಾರ್ಥನೆ. ಇದು ಪೌಲನ ಪ್ರಾರ್ಥನೆ ಮಾತ್ರ ಅಲ್ಲ, ಇದು ನನ್ನ ಪ್ರಾರ್ಥನೆ, ನಿಮ್ಮ ಪ್ರಾರ್ಥನೆ ಆಗಿರಬೇಕು. ಇದು ಸಭೆಯ ಪ್ರಾರ್ಥನೆ ಆಗಿರಬೇಕು. ದೇವರ ಮಕ್ಕಳ ಪ್ರಾರ್ಥನೆ ಇದಾಗಿರಬೇಕು. ಏನಂತ ಹೇಳಿದ್ರೆ, ಆತನು ಅಂದರೆ ದೇವರು ನಿಮ್ಮ ಮನೋನೇತ್ರಗಳನ್ನು ಬೆಳಗಿಸಿ ಆತನಿಂದ ಕರೆಸಿಕೊಂಡವರು ನಿರೀಕ್ಷಿಸುವ ಪದವಿ ಎಂಥದೆಂಬುದನ್ನು, ದೇವ ಜನರೆಂಬ ಆತನ ಸ್ವಾಸ್ಥ್ಯದ ಮಹಿಮಾತಿಶಯವು ಎಂಥದೆಂಬುದನ್ನು ನಂಬುವವರಾದ ನಮ್ಮಲ್ಲಿ ಆತನು ಸಾಧಿಸುವ ಪರಾಕ್ರಮವು ಎಷ್ಟು ಅತಿಶಯವಾದದೆಂಬುದನ್ನು ನೀವು ತಿಳಿದುಕೊಳ್ಳುವಂತೆ ಅನುಗ್ರಹಿಸಲಿ. ಅಂದರೆ ಪರಿಶುದ್ಧ ಪೌಲನು ಈ ಸ್ಥಳದಲ್ಲಿ ಹೇಳ್ತಾ ಇರೋದು, ದೇವ ಜನಗಳೇ, ದೇವರು ನಿಮ್ಮ ಜೀವಿತದಲ್ಲಿ ಇಟ್ಟಿರೋದನ್ನು, ನಿಮ್ಮನ್ನು ಆರಿಸ್ಕೊಂಡಿರೋದು, ನಿಮಗೆ ಕೊಟ್ಟಿರುವಂಥ ಪದವಿ, ನಿಮ್ಮನ್ನು ಕರೆದಿರುವಂಥ ಉದ್ದೇಶ, ನಿಮಗೆ ಕೊಟ್ಟಿರುವಂಥ ಮಹಿಮೆ, ಆಮೇನ್, ಯಾರೆಲ್ಲ ಆತನ ನಂಬ್ತಾರೋ ಆತನ ಜೀವಿತದಲ್ಲಿ ಅವರು ಮಾಡುವಂಥ ಕಾರ್ಯ ಎಷ್ಟು ಅತಿಶಯವಾದದ್ದಾಗಿದೆ ಎಂಬುದು, ಇದು ಎಲ್ಲ ಕಾರ್ಯಗಳನ್ನು ತಿಳ್ಕೊಳ್ಳೋದಕ್ಕೋಸ್ಕರ ಪೌಲನು ಹೇಳ್ತಾ ಇರೋದು, ನಿಮ್ಮ ಕಣ್ಣುಗಳು ತೆರೆಯಲ್ಪಡಬೇಕಾಗಿದೆ. ಕಣ್ಣು ತೆರೆಯಲ್ಪಟ್ಟರೆ ಮಾತ್ರ ನೀವು ಅದನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ. ನಿಮ್ಗೆ ಅದಕ್ಕೋಸ್ಕರ ನಿಮಗೆ ಪ್ರಕಾಶವುಳ್ಳ ಮನೋನೇತ್ರಗಳು ಬಂದು ಬೇಕಾಗಿದೆ. ಈ ಪ್ರಕಾಶವುಳ್ಳ ಮನೋನೇತ್ರ ಇದ್ದರೆ ಮಾತ್ರ ನೀವು ಅದನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ. ಅದಕ್ಕೋಸ್ಕರ ನಿಮ್ಮ ಏನಿದೆ ಇನ್ನರ್ ಐಸ್ ಬಂದು ಎನ್ಲೈಟನ್ ಆಗಬೇಕು. ಹಾಲೆಲೂಯ. ಒಳಗಡೆ ಕಣ್ಣುಗಳು ತೆರೆಯಲ್ಪಡಬೇಕು, ಪ್ರಕಾಶಗೊಳ್ಳಬೇಕು. ಯಾಕಂದರೆ ನಿಮ್ಮ ಶಾರೀರಿಕ ಕಣ್ಣುಗಳಿಂದ ಖಂಡಿತವಾಗ್ಲೂ ದೇವರ ಕ್ರಿಯೆಗಳನ್ನು ನೀವು ನೋಡ್ಲಿಕ್ಕೆ ಸಾಧ್ಯವಿಲ್ಲ. ಆಮೇನ್. ವಾಕ್ಯ ಹೇಳ್ತಾ ಇದೆ 1 ಕೊರಿಂಥದವರಿಗೆ 2ನೇ ಅಧ್ಯಾಯದಲ್ಲಿ ನಾವು ಸತ್ಯವೇದದಲ್ಲಿ ನೋಡ್ತಾ ಇದ್ದೀವಿ 9ನೇ ವಾಕ್ಯ, ದೇವರು ತನ್ನನ್ನು ಪ್ರೀತಿಸುವವರಿಗಾಗಿ ಸಿದ್ಧ ಮಾಡಿರುವಂಥದ್ದು. ಕಣ್ಣು ಕಾಣಲಿಲ್ಲ, ಅದನ್ನು ನೋಡೋದಕ್ಕೋಸ್ಕರ ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಅದರ ಭಾವನೆಗಳು ಹೃದಯದಲ್ಲಿ ಬಂದು ಗ್ರಹಿಸ್ಕೊಳ್ಳಿಕ್ಕಾಗಲಿಲ್ಲ. ಆದರೆ ವಾಕ್ಯ ಹೇಳ್ತಾ ಇದೆ, ದೇವ ಜನಗಳೇ, ದೇವರು ತನ್ನ ಜನಗಳಿಗಾಗಿ ಅಮೂಲ್ಯವಾದಂಥದ್ದನ್ನು ಸಿದ್ಧಪಡಿಸಿದ್ದಾರೆ ನಿಮಗೋಸ್ಕರ. ಹಾಲೆಲೂಯ. ಅಮೂಲ್ಯವಾದಂಥದ್ದನ್ನು, ವಿಶೇಷವಾದಂಥದ್ದನ್ನು ದೇವರು ಸಿದ್ಧಪಡಿಸಿ ಬಂದು ಇಟ್ಟಿದ್ದಾರೆ. ಸೊ ಅದನ್ನು ನೋಡಬೇಕಂತ ಹೇಳಿದ್ರೆ ನಮಗೆ ಕಣ್ಣುಗಳು ತೆರೆಯಲ್ಪಟ್ಟಂತಾಗಬೇಕು. ಆಮೇನ್. ಹಾಲೆಲೂಯ. ಸೊ ಅದರಿಂದ ನೀವು ಕಣ್ಣು ತೆರೆಯಲ್ಪಟ್ಟು ನೋಡಬೇಕಾಗಿದೆ, ಕಣ್ಣು ತೆರೆಯಲ್ಪಟ್ಟು ನೋಡಬೇಕಾಗಿದೆ. ಆದರೆ ಲೋಟನ ಕಣ್ಣುಗಳು ಮುಚ್ಚಲ್ಪಟ್ಟಿತ್ತು. ಲೋಟನ ಕಣ್ಣುಗಳು ಮುಚ್ಚಲ್ಪಟ್ಟಿದ್ರಿಂದಲೇ ಅವನ ಶಾರೀರಿಕ ಕಣ್ಣುಗಳು ತೆರೆಯಲ್ಪಟ್ಟು. ಸೊ ದೇವ ಜನಗಳೇ, ಆತ್ಮಿಕ ಜೀವಿತ ಅಂತ ಹೇಳಿದ್ರೆ ಅದು ಕಣ್ಣು ತೆರೆಯಲ್ಪಟ್ಟಂಥ ಜೀವಿತ, ಕಣ್ಣು ತೆರೆಯಲ್ಪಟ್ಟಂಥ ಜೀವಿತ. ಎಮ್ಮಾವು ಹಳ್ಳಿಯಲ್ಲಿ ನಾವು ನೋಡ್ತಾ ಇರಬೇಕಾದ್ರೆ ಆ ಸ್ಥಳದಲ್ಲಿ ಯೇಸು ಮೃತ್ಯುಂಜಯನಾಗಿ ಎದ್ದಿರುವಂಥ ಸುದ್ದಿ ದೇಶ ಪೂರ್ತಿಯಾಗಿ
ಯೆರೂಸಲೇಮ್ ಪೂರ್ತಿಯಾಗಿ, ಎಮ್ಮಾಹು ಪೂರ್ತಿಯಾಗಿ ಗೊತ್ತಾಯಿತು. ಶಿಷ್ಯಂದ್ರಗಳು ಅದನ್ನು ಮಾತಾಡ್ಕೊಂಡು ಹೋಗ್ತಾ ಇರಬೇಕಾದ್ರೆ, ಇಬ್ಬರು ಶಿಷ್ಯರುಗಳು ಮಾತಾಡ್ಕೊಂಡು ಹೋಗ್ತಾ ಇದ್ದಾರೆ. ಯೇಸು ಅವ್ರ ಜೊತೆಯಲ್ಲಿ ಹೋಗ್ತಾ ಇದ್ದಾರೆ. ಆ ಸ್ಥಳದಲ್ಲಿ ಯೇಸು ಸ್ವಾಮಿ ಕೇಳ್ತಾ ಇದ್ದಾರೆ, ಯಾರ ವಿಷಯದಲ್ಲಿ ನೀವು ಮಾತಾಡ್ತಾ ಇದ್ದೀರಾ? ಹಾಲೆಲೂಯ, ಆಮೇನ್. ಅವ್ರು ಹೇಳ್ತಾ ಇದ್ದಾರೆ, ಇಡೀ ಯೆರೂಸಲೇಮಿನಲ್ಲಿರುವಂಥ ಎಲ್ಲ ಜನಗಳಿಗೆ ಈ ವಿಷಯ ಗೊತ್ತಿರಬೇಕಾದ್ರೆ ನಿಮಗೆ ಗೊತ್ತಿಲ್ವಾ? ಯೇಸು ಅವ್ರ ಜೊತೆಯಲ್ಲಿ ಇದ್ರೂ ಸಹ, ಯೇಸು ಅವ್ರ ಜೊತೆಯಲ್ಲಿ ವಾಕ್ಯವನ್ನು ಹೇಳಲಿಕ್ಕೆ ಪ್ರಾರಂಭಿಸಿದ್ರು, ಆತನನ್ನು ಕುರಿತು ಪ್ರವಾದಿಗಳು ಇದು ಏನಿದೆ, ಪ್ರವಾದಿಗಳು ಏನು ಹೇಳಿದ್ದಾರೆ, ಧರ್ಮಶಾಸ್ತ್ರ ಏನೇನು ಹೇಳ್ತಾ ಇದೆ ಅದನ್ನು ಕುರಿತು ಆತನು ಬಿಡಿಸಿ ಹೇಳುವಂಥ ಸಮಯದಲ್ಲೂ ಸಹ ಅವ್ರಿಗೆ ಅರ್ಥ ಆಗಲಿಲ್ಲ. ಕಾರಣ ಏನಂತಂದರೆ ಅವ್ರ ಬುದ್ಧಿಗಳು ಮುಚ್ಚಲ್ಪಟ್ಟಿತ್ತು, ಕಣ್ಣುಗಳು ಮುಚ್ಚಲ್ಪಟ್ಟಿತ್ತು. ಆತ್ಮೀಕ ಕಣ್ಣುಗಳು ತೆರೆಯಲ್ಪಡಲಿಲ್ಲ, ಶಾರೀರಿಕ ಕಣ್ಣುಗಳು ಮಾತ್ರ ತೆರೆಯಲ್ಪಟ್ಟಿತ್ತು. ಅದರಿಂದ ಜೊತೆಯಲ್ಲಿದ್ದಂಥ ಯೇಸುವನ್ನು ಸಹ ಅವರು ತಿಳಿದುಕೊಳ್ಳಿಕ್ಕಾಗಲಿಲ್ಲ ದೇವಜನರೇ. ಸೊ ಅದರಿಂದ ಒಂದು ಕಾರ್ಯ ನೀವು ತಿಳಿದಿರಬೇಕಾಗಿದೆ. ಹಾಲೆಲೂಯ. ಎಷ್ಟಕ್ಕೆ ಎಷ್ಟು ನಾವು ಕಣ್ಣು ತೆರೆಯಲ್ಪಟ್ಟವರಾಗಿ ನಾವು ಜೀವಿಸಲು ನಾವು ಪ್ರಾರಂಭಿಸ್ತೀವೋ ಅಷ್ಟಕ್ಕೆ ಅಷ್ಟು ಕ್ರಿಸ್ತನ ಕ್ರಿಯೆಗಳನ್ನು ನೀವು ತಿಳಿದುಕೊಳ್ಬೇಕಾಗಿದೆ. ನೀವೆಷ್ಟು ಕಣ್ಣು ತೆರೆಯಲ್ಪಟ್ಟಿರುತ್ತೋ ಅಷ್ಟಕ್ಕಷ್ಟು ನಿಮ್ಮ ಒಳಗಡೆ ವಾಸವಾಗಿರುವಂತಹ ಕ್ರಿಸ್ತನನ್ನು, ಆಮೇಲೆ ನಿಮ್ಮ ಒಳಗಡೆ ವಾಸವಾಗಿರುವಂಥ ಪವಿತ್ರಾತ್ಮನನ್ನು ನೀವು ನೋಡ್ಲಿಕ್ಕೆ ಸಾಧ್ಯವಾಗಿದೆ ದೇವಜನಗಳೇ. ಹಾಲೆಲೂಯ. ಸೊ ಈ ಸ್ಥಳದಲ್ಲಿ ನೆಕ್ಸ್ಟ್ ನಾವು ನೋಡ್ತಾ ಇದ್ದೀವಿ. ಗಮನಿಸ್ರಿ, ಒಂದು ಅದ್ಭುತವಾದಂಥ ವಾಕ್ಯ ಈ ಸ್ಥಳದಲ್ಲಿ ಬಂದು ಹೇಳ್ತಾ ಇದೆ. ಗಮನಿಸ್ರಿ, ಅದರ ನಂತರ ಲೋಟನು ಮತ್ತು ಅಬ್ರಹಾಮನು ಇಬ್ಬರು ಸಹ ಪ್ರತ್ಯೇಕವಾದರು. ಲೋಟನು ಸಂತೋಷದಿಂದ ಸೋದೋಮ್ ಗೋಮರ ಸಿಕ್ತಲ್ವಾ, ಯೆಹೋವನ ವನದಂತೆ ಇದೆಯಲ್ವಾ, ಇದು ಯೋರ್ದಾನ್ ರೀತಿಯಲ್ಲಿ ಇದೆಯಲ್ವಾ, ಆಮೇನ್, ಇದು ಏದೇನ್ ತೋಟದಲ್ಲಿ ಇದೆಯಲ್ವಾ ರೀತಿಯಲ್ಲಿ ಇದೆಯಲ್ವಾ ಅಂತ ಹೇಳಿ ಅದನ್ನು ಆರಿಸ್ಕೊಂಡು ಆ ಸ್ಥಳದಲ್ಲಿ ಹೋದ. ಆಮೇನ್, ಬಾ ಹೇಳಿ ಬಂದವನು ಹೊರಟೋದ. ಆದರೆ ವಾಕ್ಯ ಹೇಳ್ತದೆ, ಅಬ್ರಹಾಮನು ಅದೇ ಸ್ಥಳದಲ್ಲಿ ಅವನು ನಿಂತ್ಕೊಂಡಿದ್ದಾನೆ. ನಿಂತಿರುವಂಥ ಸಮಯದಲ್ಲಿ ಗಮನಿಸ್ರಿ, ವಾಕ್ಯ ಹೇಳ್ತಾ ಇದೆ 13ನೇ ಅಧ್ಯಾಯ ಆದಿಕಾಂಡ ಅದರಲ್ಲಿ 14ನೇ ವಾಕ್ಯ ಹೇಳ್ತಾ ಇದೆ, ಲೋಟನು ಅಬ್ರಹಾಮನನ್ನು ಬಿಟ್ಟು ಬೇರೆಯಾದ ನಂತರ, ಆಮೇನ್, ಅಬ್ರಹಾಮನು ಲೋಟನನ್ನು ಬಿಟ್ಟು ಬೇರೆಯಾದ ನಂತರ ಅಂತ ಹೇಳ್ತಾ ಇಲ್ಲ, ಲೋಟನು ಅಬ್ರಹಾಮನನ್ನು ಬಿಟ್ಟು ಬೇರೆಯಾದ ನಂತರ. ಅಬ್ರಹಾಮನು ಇರುವಂಥ ಸ್ಥಳದಲ್ಲಿದ್ದಾನೆ. ಅಬ್ರಹಾಮನು ದೇವರ ಚಿತ್ತದಲ್ಲಿ ನಿಂತ್ಕೊಂಡಿದ್ದಾರೆ. ಅಬ್ರಹಾಮನು ದೇವರು ಹೇಳಿದಂಥ ಸ್ಥಳದಲ್ಲಿದ್ದಾನೆ. ದೇವರು ಹೇಳಿದಂಥ ಇನ್ನರ್ ಸರ್ಕಲಲ್ಲಿದ್ದಾನೆ. ಅಬ್ರಹಾಮನು ಒಂದು ಪ್ರೊಟೆಕ್ಷನಲ್ಲಿದ್ದಾನೆ. ಅಬ್ರಹಾಮನು ಬಂದು ದೇವರು ಹೇಳಿದಂಥ ಕಾರ್ಯದಲ್ಲಿ ಅವನು ನಿಂತ್ಕೊಂಡಿದ್ದಾನೆ. ಹಾಲೆಲೂಯ. ಆದರೆ ದೇವರು ಹೇಳಿದಂಥ ಸ್ಥಳದಲ್ಲಿ ಇದ್ದದ್ದು ಯಾರು ಅಂತ ಹೇಳಿದ್ರೆ, ಅಲ್ಲಿವರೆಗೂ ಲೋಟನ್ ಇದ್ದುದರಿಂದ ಯಾವಾಗಲೂ ಪ್ರಾಬ್ಲಮ್ ಆಗ್ತಾ ಇತ್ತು. ಆದರೆ ವಾಕ್ಯ ಹೇಳ್ತಾ ಇದೆ, ಲೋಟನು ಅಬ್ರಹಾಮನನ್ನು ಬಿಟ್ಟು ಬೇರೆಯಾದ್ರಿಂದ, ಅಬ್ರಹಾಮನ ಬಿಟ್ಟು ಆ ಸ್ಥಳದಲ್ಲಿ ಅಬ್ರಹಾಮನ ಬಿಟ್ಟು ಬೇರೆಯಾದ ನಂತರ ಯೆಹೋವನು ಅಬ್ರಹಾಮನ ಜೊತೆಲಿ ಮಾತಾಡಲು ಪ್ರಾರಂಭಿಸಿದ್ರು. ಹಾಲೆಲೂಯ. ಯೆಹೋವನು ಅಬ್ರಹಾಮನ ಜೊತೆಲಿ ಮಾತಾಡಲು ಪ್ರಾರಂಭಿಸಿದ್ರು. ಗಮನಿಸ್ರಿ, ಈ ಸ್ಥಳದಲ್ಲಿ ಆತನು ಹೇಳ್ತಾ ಇರೋದು 14ನೇ ವಾಕ್ಯ ಗಮನಿಸ್ರಿ. ಅಬ್ರಹಾಮನಿಗೆ ದೇವರು ಹೇಳ್ತಾ ಇರೋದು ಏನಂತಂದ್ರೆ, ನೀನಿರುವ ಸ್ಥಳದಿಂದ ದಕ್ಷಿಣ, ಉತ್ತರ, ಪೂರ್ವ, ಪಶ್ಚಿಮಗಳಿಗೆ ಕಣ್ಣೆತ್ತಿ ನೋಡು. ಹಾಲೆಲೂಯ. ನೀನಿರುವಂಥ ಸ್ಥಳದಿಂದ ದಕ್ಷಿಣ, ಉತ್ತರ, ಪೂರ್ವ, ಪಶ್ಚಿಮದ ಕಡೆಗೆ ಕಣ್ಣೆತ್ತಿ ನೋಡು. ಹಾಲೆಲೂಯ. ಆಮೇನ್. ದೇವರು ಈಗ ಹೇಳ್ತಾ ಇದ್ದಾರೆ, ಅಬ್ರಹಾಮನೇ ನಿನ್ನ ಕಣ್ಣೆತ್ತಿ ನೋಡು. ನೀನು ನೋಡುವಂಥ ಸ್ಥಳವೆಲ್ಲ ನಿನಗೆ ಸ್ವಂತ ಆಗುತ್ತೆ. ನಿನ್ನ ಸಂತತಿನ ನಾನು ಆಶೀರ್ವದಿಸ್ತೀನಿ. ನಿನ್ನ ಸಂತತಿ ಆಕಾಶದ ನಕ್ಷತ್ರಗಳಷ್ಟಿದೆ. ಆದರೆ ಅಬ್ರಹಾಮನ ಅದನ್ನು ನೋಡ್ತಾ ಇರಬೇಕಾದ್ರೆ ಅವನ ಶರೀರದ ಕಣ್ಣುಗಳನ್ನು ನೋಡ್ತಾ ಇದ್ದಾನೆ. ಎಲ್ಲ ಕಡೆ ಬೆಟ್ಟಗಳು, ಗುಡ್ಡಗಳು ಅವನು ಕಾಣಿಸ್ತಾ ಇದೆ, ಗುಡ್ಡಗಳು, ಕಲ್ಲುಗಳು ಕಾಣಿಸ್ತಾ ಇದೆ. ಬಟ್ ಆತ್ಮಿಕ ಕಣ್ಣುಗಳಲ್ಲಿ ಅವನು ನೋಡ್ತಾ ಇದ್ದಾನೆ. ಆ ಸ್ಥಳ ಹಾಲು ಜೇನು ಹರಿಯುವಂಥ ಸ್ಥಳವಾಗಿ, ಆ ಸ್ಥಳ ಕೋಟೆ ಕೊತ್ತಲುಗಳಿಂದ ತುಂಬಿದಂಥ ಸ್ಥಳವಾಗಿ, ಆ ಸ್ಥಳ ಫಲವತ್ತಾದ ಒಂದು ನಿಸ್ಸಾರವಾದಂಥ ಒಂದು ಆ ಸ್ಥಳವಾಗಿ, ಆಮೇನ್, ಸಮೃದ್ಧಿಗಳು ಭಯಂಕರವಾದಂಥ ಸಮೃದ್ಧಿ ತುಂಬಿದಂಥ ಸ್ಥಳವಾಗಿ ಇರೋದನ್ನು ಅವನ ಆತ್ಮಿಕ ಕಣ್ಣುಗಳನ್ನು ಕಂಡ. ಹಾಲೆಲೂಯ. ಓ, ಆ ಸ್ಥಳ ದೇವರ ಕ್ರಿಯೆಗಳು ನಡೆಯೋದನ್ನು ಅವನು ಕಂಡ. ಅಬ್ರಹಾಮನು ಕಣ್ಣೆತ್ತಿ ನೋಡ್ತಾ ಇರಬೇಕಾದ್ರೆ ದೇವರು ಚಲಿಸೋದನ್ನು ಕಂಡ. ಅಬ್ರಹಾಮನು ಕಣ್ಣೆತ್ತಿ ನೋಡ್ತಾ ಇರಬೇಕಾದ್ರೆ ದೇವರ ಶಕ್ತಿ ಕಾರ್ಯ ಮಾಡ್ತದನ್ನು ನೋಡ್ತಾ ಇದ್ದಾನೆ. ಅಬ್ರಹಾಮನು ಕಣ್ಣೆತ್ತಿ ನೋಡ್ತಾ ಇರಬೇಕಾದ್ರೆ ಆ ಸ್ಥಳದಲ್ಲಿ ಅನೇಕ ಜನಗಳು, ಅನೇಕ ಅವನ ಮುಖಾಂತರ ಒಂದು ಸಂತತಿ ಆಶೀರ್ವದಿಸಲ್ಪಡೋದನ್ನು ನೋಡ್ತಾ ಇದ್ದಾನೆ. ಅಬ್ರಹಾಮನ ಅದನ್ನು ನೋಡ್ತಾ ಇರಬೇಕಾದ್ರೆ ಅವನು ಸಮೃದ್ಧಿನ ನೋಡ್ತಾ ಇದ್ದಾನೆ. ಅಬ್ರಹಾಮನ ನೋಡ್ತಾ ಇರಬೇಕಾದ್ರೆ ವಾಗ್ದಾನದ ಮಗನನ್ನು ನೋಡ್ತಾ ಇದ್ದಾನೆ. ರಾಬಾಖಾತ ರಾಖಲಾಬ ಶಾಂತರಾಬಲಮ. ಓ ದೇವ ಜನವು ಎಷ್ಟು ಅದ್ಭುತವಾದದ್ದು, ಎಷ್ಟು ಅದ್ಭುತವಾದದ್ದು. ಗಮನಿಸ್ರಿ, ಎಷ್ಟು ಅದ್ಭುತವಾದದ್ದು. ಆಮೇನ್.
ಸೊ ಸತ್ಯವೇದದಲ್ಲಿ ಇನ್ನೊಂದು ವಾಕ್ಯ ಹೇಳ್ತಾ ಇದೆ, ರೋಮಾಪುರದವರಿಗೆ ಬರೆದ ಪತ್ರಿಕೆ ಅದರ 4ನೇ ಅಧ್ಯಾಯ ಗಮನಿಸ್ರಿ. 4ನೇ ಅಧ್ಯಾಯದಲ್ಲಿ ಅಬ್ರಹಾಮನ ಜೀವಿತದಲ್ಲಿ ಬಹಳ ಮುಖ್ಯವಾದಂಥದ್ದನ್ನು ಈ ಸ್ಥಳದಲ್ಲಿ ನಾವು ನೋಡ್ತಾ ಇದ್ದೀವಿ. ನನ್ನ ಜೊತೆಯಲ್ಲಿ ನೀವು 17ನೇ ವಾಕ್ಯದಿಂದ ನೋಡ್ರಿ. ರೋಮಾಪುರದವರಿಗೆ 4ನೇ ಅಧ್ಯಾಯ 17ನೇ ವಾಕ್ಯದಿಂದ, ನಾನು ನಿನ್ನನ್ನು ಅನೇಕ ಜನಾಂಗಗಳಿಗೆ ಮೂಲ ಪಿತೃವಾಗಿ ನೇಮಿಸಿದ್ದೇನೆಂದು ಶಾಸ್ತ್ರದಲ್ಲಿ ಬರೆದಿರುವ ಪ್ರಕಾರ ಅಬ್ರಹಾಮನು ನಮ್ಮೆಲ್ಲರಿಗೂ ದೇವರ ಸನ್ನಿಧಿಯಲ್ಲಿ ಮೂಲ ಪಿತೃವಾಗಿದ್ದೇನೆ. ಕಾರಣ ಏನಂತಂದ್ರೆ, ಅವನು ದೇವರ ಜೊತೆಯಲ್ಲಿ ನಡೆದ್ರಿಂದ, ದೇವರ ಚಿತ್ತವನ್ನು ನೆರವೇರಿಸೋದ್ರಿಂದ, ಅವನ ಆತ್ಮಿಕ ಕಣ್ಣುಗಳು ತೆರೆಯಲ್ಪಟ್ಟದ್ರಿಂದ, ಅವನ ಕಣ್ಣುಗಳನ್ನೆತ್ತಿ ದೇವರ ಕ್ರಿಯೆಗಳನ್ನು ನೋಡಿದ್ರಿಂದ, ಅವನ ಆತ್ಮಿಕ ಕಣ್ಣುಗಳು ತೆರೆಯಲ್ಪಟ್ಟದ್ರಿಂದ ವಾಕ್ಯ ಹೇಳ್ತಾ ಇದೆ ಗಮನಿಸ್ರಿ, ದೇವರು ಸತ್ತವರನ್ನ ಬದುಕಿಸುವವನಾಗಿಯೂ ಇಲ್ಲದನ್ನ ಇರುವುದಾಗಿ ಕರೆಯುವವನಾಗಿಯೂ ಇದ್ದಾನೆಂದು ಅಬ್ರಹಾಮನು ನಂಬಿದನು. ಆಮೇನ್. ಇದು ಹೇಗಾಯ್ತು ಅವನ ಜೀವಿತದಲ್ಲಿ? ಅವನು ನೋಡ್ದ, ಅವನು ಕಣ್ಣೆತ್ತಿ ಅವನು ಏನು ನೋಡ್ದ ಅಂತ ಹೇಳಿದ್ರೆ, ದೇವರು ಹೇಳಿದರೆ ಅವನಿಗೆ ನಿನ್ನ ಸಂತತಿ ಆಕಾಶದ ನಕ್ಷತ್ರದಷ್ಟಾಗುತ್ತೆ. ದೇವರು ಇಲ್ಲಿ ಹೇಳ್ತಾ ಇದ್ರೆ ಆದಿಕಾಂಡ 13ರಲ್ಲಿ ನಿನ್ನ ದಕ್ಷಿಣ ಉತ್ತರ ಪೂರ್ವ ಪಶ್ಚಿಮಗಳಿಗೆ ಕಣ್ಣೆತ್ತಿ ನೋಡು ಅಂತ ಹೇಳ್ಬೇಕಾದ್ರೆ ಅವನು ನೋಡುವಂಥ ಸಮಯದಲ್ಲಿ ಅವನ ಸಂತತಿಗಳನ್ನ ನೋಡ್ತಾ ಇದ್ದಾನೆ. ವಾಗ್ದಾನದ ಸಂತತಿಗಳನ್ನ ಆ ಸ್ಥಳದಲ್ಲಿ ನೋಡ್ತಾ ಇದ್ದಾನೆ. ಅವನ ಮುಖಾಂತರ ಬಂದಂಥ ಸಂತತಿಗಳನ್ನ ನೋಡ್ತಾ ಇದ್ದಾನೆ. ಅವನ ಸಂತತಿ ಆಶೀರ್ವದಿಸಲ್ಪಟ್ಟಿರೋದನ್ನು ನೋಡ್ತಾ ಇದ್ದಾನೆ. ಅವನ ಸಂತತಿ ಕಲ್ಲು ಗುಡ್ಡಗಳು ತುಂಬಿರುವಂಥ ಸ್ಥಳದಲ್ಲಿ ತುಂಬಿರೋದನ್ನ ಹಾಲೆಲೂಯಾ ಅವನ ಸಂತತಿ ಬಂದು ನೋಡ್ತಾ ಇದ್ದಾನೆ. ಆ ಸ್ಥಳದಲ್ಲಿ ಹಾಲು ಜೇನಿಯು ಹರಿಯುವಂಥ ಸ್ಥಳವಾಗಿ ಅದು ಮಾರ್ಪಟ್ಟಿದ್ದನ್ನು ನೋಡ್ತಾ ಇದ್ದಾನೆ. ಕೋಟೆ ಕೊತ್ತಲುಗಳು ತುಂಬಿರುವಂಥ ಸ್ಥಳವಾಗಿ ಅದನ್ನು ನೋಡ್ತಾ ಇದ್ದಾನೆ. ಅದೊಂದು ಫಲವತ್ತವಾಗಿ ಸಾರವತ್ತವಾಗಿ ತುಂಬಿರುವಂಥ ಸ್ಥಳವನ್ನು ನೋಡ್ತಾ ಇದ್ದಾನೆ. ಹಾಲೆಲೂಯಾ ಆಮೇನ್. ಒಂದು ಫರ್ಟೈಲ್ ಲ್ಯಾಂಡನ್ನು, ಫಲವತ್ತಾದಂಥ ಲ್ಯಾಂಡನ್ನು ಅವನ್ನ ನೋಡ್ತಾ ಇದ್ದಾನೆ. ಹಾಲೆಲೂಯಾ. ಅಲ್ಲಿರುವಂಥ ಹಣ್ಣುಗಳು, ಅಲ್ಲಿರುವಂಥ ಫ್ರೂಟ್ಸ್ಗಳು ಏನಿದೆ ಭಯಂಕರವಾಗಿ ಬ್ಲೆಸ್ಸೆಡ್ ಆಗಿರುವಂಥದ್ದನ್ನು ಅವನು ನೋಡ್ತಾ ಇದ್ದಾನೆ. ಅದಕ್ಕೋಸ್ಕರನೇ ಅವನನ್ನು ತಿಳ್ಕೊಂಡ ದೇವರು ಸತ್ತವರನ್ನ ಬದುಕಿಸುವವರಾಗಿಯೂ ಇಲ್ಲದನ್ನು ಇರುವವರಾಗಿಯೂ ಕರೀತಾರೆ ಅಂತ ಅವನು ಬಂದು ಹೇಳ್ದ. ಅದರಿಂದ ಸಾರಳ ಗರ್ಭ ಸತ್ತಿರುವಂಥ ಸಮಯದಲ್ಲೂ, ಅಬ್ರಹಾಮನಿಗೆ ವಯಸ್ಸು ಆಗಿರುವಂಥ ಸಮಯದಲ್ಲೂ, ಅವನ ಶರೀರ ಸತ್ತಂಥ ಅನುಭವದಲ್ಲಿ ಅವಸ್ಥೆಯಲ್ಲಿ ಇರುವಂಥ ಸಮಯದಲ್ಲೂ ಅವನ ವಿಶ್ವಾಸದಿಂದ ಕುಂದಲಿಲ್ಲ, ಚಂಚಲ ಚಿತ್ತನಾಗಲಿಲ್ಲ. ವಾಗ್ದಾನ ಮಾಡಿದ ಆತನ ನಂಬಿಗಸ್ತನು ಎಂದು ಹೇಳುತ್ತಾ ಆ ಸ್ಥಳದಲ್ಲಿ ದೇವರನ್ನ ಎಲ್ಲ ಸಮಯದಲ್ಲಿ ಆತನ ಮಹಿಮೆ ಪಡಿಸ್ತಾ ಇದ್ದ. ಕಾರಣ ಏನು? ಅವನ ದೃಷ್ಟಿ, ಅವನು ನೋಡಿದಂಥ ನೋಟ. ಹಾಲೆಲೂಯಾ. ಅವನ ಕಣ್ಣುಗಳು ತೆರೆಯಲ್ಪಟ್ಟಿದ್ದರಿಂದ. ಸೊ ನನ್ನ ಜೊತೆಯಲ್ಲಿ ಒಂದು ವಾಕ್ಯನ ತೆಗೆದುಕೊಳ್ರಿ ದೇವ ಜನಗಳೇ. ಇಬ್ರಿಯ ಬರೆದ ಪತ್ರಿಕೆ ಈ ಸ್ಥಳದಲ್ಲಿ ಈ ರೀತಿಯಾಗಿ ಹೇಳ್ತಾ ಇದೆ. ನನ್ನ ಜೊತೆಯಲ್ಲಿ ತೆಗೆದುಕೊಳ್ರಿ 13ನೇ ಅಧ್ಯಾಯ ಇಬ್ರಿಯರ ಬರೆದ ಪತ್ರಿಕೆ. ಸೊ ನನ್ನ ಜೊತೆಲಿ 11ನೇ ಅಧ್ಯಾಯದ 8ನೇ ವಾಕ್ಯದಿಂದ ಗಮನಿಸ್ರಿ. ನಂಬಿಕೆಯಿಂದಲೇ ಅಬ್ರಹಾಮನು ಕರೆಯಲ್ಪಟ್ಟ ಕೂಡಲೇ ಕರೆದಾತನ ಮಾತನ್ನು ಕೇಳಿ ತಾನು ಬಾಧ್ಯವಾಗಿ ಹೊಂದಬೇಕಾಗಿದ್ದ ಸ್ಥಳಕ್ಕೆ ಹೊರಟು ಹೋದನು. ತಾನು ಹೋಗಬೇಕಾದ ಸ್ಥಳವು ಯಾವುದೆಂದು ತಿಳಿಯದೆ ಅವನು ಹೊರಟನು. ಅವನು ಹೊರಟಿದ್ದು ಹೇಗೆ? ನಾನು ಆಗಲೇ ಹೇಳಿದೆ, ದೇವ್ರು ಹೇಳ್ತಾ ಇದ್ದಾರೆ ನೀನೆಲ್ಲವನ್ನು ಬಿಟ್ಟು ಬಾ, ನಾನು ತೋರಿಸುವಂಥ ಸ್ಥಳಕ್ಕೆ ಹೋಗುವಂತ. ಅವನು ಗೊತ್ತಿಲ್ಲ ಯಾವ ಕ್ರಾಸು, ಯಾವ ಮೇಯ್ನು, ಯಾವ ಸ್ಟೇಜು, ಯಾವ ಪ್ಲೇಸು, ಯಾವ ಏರಿಯಾ, ಎಷ್ಟು ದೂರ ಇದೆ, ಎಷ್ಟು ಕಿಲೋಮೀಟರ್ ಇದೆ, ಯಾವಾಗ ರೀಚ್ ಆಗ್ತೀವಿ, ಹೇಗೆ ನಾವು ರೀಚ್ ಆಗೋದು, ಆ ಸ್ಥಳ ಬಂದು ಹೇಗಿದೆ, ಅಲ್ಲಿರುವಂಥ ಜನಗಳು ಹೇಗಿದ್ದಾರೆ, ಅಲ್ಲಿ ನಮ್ಗೆ ಆಹಾರ ಸಿಗುತ್ತಾ, ಜನಗಳು ಸಪೋರ್ಟ್ ಮಾಡ್ತಾರೆ, ನಮಗೇನಿದೆ, ಇದ್ಯಾವುದು ಸಹ ನೋಡಲಿಲ್ಲ. ಬಟ್ ಅವ್ನು ನೋಡಿದ್ದು ಒಂದೇ, ಅವನ ಕಣ್ಣು ತೆರೆಯಲ್ಪಟ್ಟಂಥ ವ್ಯಕ್ತಿ ಆಗಿದ್ದ. ದೇವರು ಅವನ ಕಣ್ಣುಗಳನ್ನು ತೆರೆದ್ರು, ಅವನ ಕಿವಿಗಳು ತೆರೆಯಲ್ಪಟ್ಟಿತ್ತು. ಅದಕ್ಕೆ ದೇವ್ರ ಶಬ್ದನ ಕೇಳ್ದ, ಕಣ್ಣುಗಳು ತೆರೆಯಲ್ಪಟ್ಟಿತ್ತು. ದೇವ್ರು ಹೇಳಿದ್ದನ್ನು ಅವ್ನು ನೋಡ್ದ. ಅವನು ನಡೀತಾ ಇದ್ದಾನೆ, ವಾಗ್ದಾನದ ಸ್ಥಳಕ್ಕೆ ನಡೀತಾ ಇದ್ದಾನೆ. ಸೊ ದೇವ ಜನಗಳೇ, ಎಷ್ಟಕ್ಕೆಷ್ಟು ನಿಮ್ಮ ಶರೀರದ ಕಣ್ಣುಗಳು ತೆರೆಯಲ್ಪಟ್ಟಿರುತ್ತೋ ಅಷ್ಟು ನೀವು ನಿಮ್ಮ ಜೀವಿತದಲ್ಲಿ ದೇವರು ಇಟ್ಟಿರುವಂಥ ಸ್ಥಳಕ್ಕೆ ಅದನ್ನು ನಿಮ್ಮ ನಡೆಸ್ಲಿಕ್ಕೆ ಬಿಡೋದಿಲ್ಲ. ಬಟ್ ಎಷ್ಟಕ್ಕೆಷ್ಟು ನಿಮ್ಮ ಆತ್ಮಿಕ ಕಣ್ಣುಗಳು ತೆರೆಯಲ್ಪಟ್ಟಿರುತ್ತೋ ಅಷ್ಟು ದೇವರ ಚಿತ್ತವನ್ನು ನೆರವೇರಿಸುತ್ತಾ ನೀವು ನಡ್ಕೊಂಡು ಹೋಗ್ತೀರಾ. ನಿಮ್ಮ ಪ್ರಯಾಣವೆಲ್ಲ ದೇವರ ಮಾರ್ಗಕ್ಕೆ, ನಿಮ್ಮ ಪ್ರಯಾಣವೆಲ್ಲ ದೇವರ ಚಿತ್ತಕ್ಕೆ, ನಿಮ್ಮ ಪ್ರಯಾಣವೆಲ್ಲ ದೇವರು ನಿಮ್ಮನ್ನು ಕಳಿಸ್ತಿರುವಂಥ ಡೆಸ್ಟಿನೇಷನ್ನ ನೀವು ರೀಚ್ ಮಾಡ್ತೀರಾ. ಹಾಲೆಲೂಯಾ. ಎಷ್ಟು ಅದ್ಭುತವಾದ ದೇವ ಜನಗಳೇ. ಅದರಿಂದ ಈ ಸ್ಥಳ ಹೇಳ್ತಾ ಇದೆ. ಅದು ಮಾತ್ರವಲ್ಲದೆ ಅಬ್ರಹಾಮನು ಅದೇ ರೀತಿಯಾಗಿ ಅವನ ಸ್ಥಳದಲ್ಲಿ ವಾಗ್ದಾನ ಸ್ಥಳಕ್ಕೆ ಅವನು ಬರಬೇಕಾದ್ರೆ ಅವನಿಗೆಲ್ಲ ಇದ್ರೂ ಸಹ ಅವನು ಡೇರೆಗಳಲ್ಲಿ ಇದ್ದುಕೊಂಡು ಪ್ರವಾಸಿಯಾಗಿ ಬದುಕ್ದ ಅಂತ ಹೇಳ್ತಾ ಇದೆ. ಸೊ ಆದರೆ ಅವನ ಜೀವಿತದಲ್ಲಿ ಅವನು ಕೋಟೆ ಕೊತ್ತಲುಗಳಲ್ಲಿ ಅವನು ಜೀವಿಸ್ತಲೆ ಡೇರೆಗಳನ್ನ ಕಟ್ಕೊಂಡು ಜೀವಿಸ್ತಂತೆ. ಕಾರಣ ಏನಂತಂದರೆ
ಅವನಿಗೆ ಗೊತ್ತಿತ್ತು, ನನ್ನ ದೇವರು ಕೈಯಿಂದ ಕಟ್ಟಲ್ಪಡದೆ ಇರುವಂತಹ ಒಂದು ಸ್ಥಳವನ್ನು ನನಗೋಸ್ಕರ ಇಟ್ಟಿದ್ದಾರೆ. ನೋಡ್ರಿ, ಅವನಿಗೆ ಕಾನಾನಲ್ಲೂ ಸಹ ಅವನ ಸ್ವಂತ ಕೈಯಿಂದ ಕಟ್ಟಲ್ಪಡದಂಥ ಸ್ಥಳಗಳು ಸಿದ್ಧವಾಗಿದ್ದಂಥದ್ದು ಇತ್ತು. ಆದರೂ ಸಹ ಅವನು ಡೇರೆಗಳಲ್ಲಿ ಜೀವಿಸ್ತಾ ಇದ್ದ ಕಾರಣ ಏನಂತಂದರೆ, ಮುಂದೆ ಬರುವಂಥ ಲೋಕವನ್ನು, ದೇಶವನ್ನು ಎದುರು ನೋಡ್ತಾ ಇದ್ದ. ಹಾಲೆಲೂಯಾ. ಅದಾಗಿದೆ ನಿತ್ಯ ಜೀವ, ಅದಾಗಿದೆ ಪರಮ ಕಾನಾನಾಗಿದೆ. ಆಮೇನ್. ಅದಾಗಿದೆ ದೇವರು ಸೇರಿಸುವಂಥ ಸ್ಥಳ, ಅದಾಗಿದೆ ನಿತ್ಯವಾಗಿ ಶಾಶ್ವತವಾಗಿ ಇರುವಂಥ ಸ್ಥಳ. ಅದ್ರ ಮೇಲೆ ಅವನ ಕಣ್ಣುಗಳಿತ್ತು. ಅದನ್ನು ಅವನು ನೋಡ್ತಾ ಇದ್ದಾನೆ. ದೇವ ಜನವೇ, ನಿನಗೆ ಬೇಕಾಗಿರೋದು ಒಂದೇ. ಇವತ್ತು ಗಮನಿಸ್ರಿ, ಅಬ್ರಹಾಮನ್ ಮಾತ್ರವಲ್ಲ, ಅವನು ತನ್ನ ಮಕ್ಕಳಿಗೆ ಅದನ್ನು ಹೇಳ್ಕೊಟ್ಟ. ಮಗನಿಗೆ ಇಸಾಕನಿಗೆ, ಇಸಾಕನು ಯಾಕೋಬನಿಗೆ, ಯಾಕೋಬನು ಯೋಸೇಫನಿಗೆ. ನೋಡ್ರಿ, ಹಾಲೆಲೂಯಾ, ಎಷ್ಟು ಅದ್ಭುತವಾದದ್ದು. ಅವನ ಸಂತತಿಗಳು ಕಣ್ಣುಗಳು ತೆರೆಯಲ್ಪಟ್ಟು ನೋಡಿದವರಾಗಿ ಪ್ರಾರಂಭಿಸಿದ್ರು. ಸೊ ದೇವ ಜನವೇ, ನಾನು ನೀವುಗಳು ಸಹ ಕಣ್ಣು ತೆರೆಯಲ್ಪಟ್ಟವರಾಗಿ ನಾವು ಜೀವಿಸಬೇಕಾಗಿದೆ. ಕಣ್ಣು ತೆರೆಯಲ್ಪಟ್ಟವರಾಗಿ. ಆಮೇನ್. ಆತನು ನಿಮ್ಮ ಒಳಗಡೆ ಇದ್ದಾರೆ. ನಿಮ್ಮ ಒಳಗಡೆ ಇರುವಾತನನ್ನು ನೋಡುವುದಕ್ಕೋಸ್ಕರ ನಿಮ್ಮ ಕಣ್ಣುಗಳು ತೆರೆಯಲ್ಪಡಲಿ. ನಿಮ್ಮ ಒಳಗಡೆ ಇರುವಾತನನ್ನು ಕೇಳುವುದಕ್ಕೋಸ್ಕರ ನಿಮ್ಮ ಕಿವಿಗಳು ತೆರೆಯಲ್ಪಡಲಿ. ಆತ್ಮಿಕ ಕಣ್ಣುಗಳು, ಆತ್ಮಿಕ ಕಿವಿಗಳು ನಿಮಗೆ ಉಂಟಾಗಲಿ. ನಿಮ್ಮ ಒಳಗಡೆ ಇರುವಾತನನ್ನು ಮಾತಾಡುವುದನ್ನು ಗ್ರಹಿಸುವುದಕ್ಕೋಸ್ಕರ ನಿಮ್ಮ ಹೃದಯಗಳು ಬಂದು ಆತನಿಗಾಗಿ ಸಿದ್ಧವಾಗಲಿ. ಗ್ರಹಿಸಲಿ ನಿಮ್ಮ ಹೃದಯಗಳು. ಪರಿಶುದ್ಧಾತ್ಮನಿಗೆ ನಿಮ್ಮನ್ನು ಸಂಪೂರ್ಣವಾಗಿ ಒಪ್ಪಿಸ್ಕೊಡ್ರಿ. ಪವಿತ್ರಾತ್ಮನಿಗೆ ನಿಮ್ಮನ್ನು ಸಂಪೂರ್ಣವಾಗಿ ಒಪ್ಪಿಸ್ಕೊಡ್ರಿ. ಆಮೇಲೆ ನನ್ನನ್ನು ಆಲಿಸ್ತಿರುವಂಥ ದೇವ ಜನವೇ, ನಿನ್ನ ಜೀವಿತದಲ್ಲಿ ಎಷ್ಟೇ ಹೋರಾಟಗಳು, ಸಮಸ್ಯೆಗಳು ಇದ್ರೂ ಸಹ ನೀನು ಅದನ್ನು ಜಯಿಸಲು ಸಾಧ್ಯ. ನೀನು ಅದನ್ನು ದಾಟಿ ಹೋಗಲು ಸಾಧ್ಯ. ಆಮೇಲೆ ನಿನ್ನ ಮುಂದೆ ಬರುವಂಥ ಯೋರ್ದಾನ್ಗಳಾಗಿರ್ಬೋದು. ಯೋರ್ದಾನ್ನ ನೋಡ್ತಾ ಇರಬೇಕಾದ್ರೆ ಇದು ದಡ ಮೀರಿ ಹರಿತಾ ಇದೆಯಲ್ವಾ, ಓವರ್ಫ್ಲೋ ಆಗಿದೆಯಲ್ವ ನನ್ನ ಪ್ರಾಬ್ಲಮ್ಸ್ ಅಂತ ನೀನು ಹೇಳ್ತಾ ಇರ್ಬೋದು. ಇನ್ನು ಮುಂದೆ ಹೋಗ್ತಾ ಇರಬೇಕಾದ್ರೆ ನನ್ನ ಪ್ರಾಬ್ಲಮ್ಸ್ ಬಂದು ನನಗೆ ಕೆಂಪು ಸಮುದ್ರದ ರೀತಿಯಲ್ಲಿ ಇದು 2 ಭಾಗ ಆಗೋದೇ ಇಲ್ವಾ, ಇದು ನನ್ನ ಮುಂದೆ ಹೋಗ್ಲಿಕ್ಕೆ ಬಿಡೋದಿಲ್ವಾ ಅಂತ ನೀವು ಯೋಚಿಸ್ತಾ ಇರ್ಬೋದು. ನೀವು ಮುಂದೆ ಹೋಗ್ತಾ ಇರಬೇಕಾದ್ರೆ ನಿಮ್ಮ ಮುಂದೆ ಎರಿಕೋ ಸ್ಟ್ರಾಂಗ್ ಆಗಿ ಬಂದು ನಿಂತ್ಕೊಂಡಿರ್ಬೋದು, ಒಂದು ಸ್ಟ್ರಾಂಗ್ ಟವರ್ ಆಗಿ. ಆದರೆ ನಿನ್ನ ದೇವರು ಯಾರು ಅಂತ ನೋಡುವುದಕ್ಕೋಸ್ಕರ, ಹಾಲೆಲೂಯಾ, ಯೋರ್ದಾನನ್ನ ಇಬ್ಬಾಗ ಮಾಡಿದಾತನು, ಎರಿಕೋವನ್ನು ಬೀಳಿಸಿದಾತನು, ಕೆಂಪು ಸಮುದ್ರವನ್ನು 2 ಭಾಗ ಮಾಡಿದಾತನು. ನಿನ್ನ ದೇವರಾಗಿರೋದನ್ನ ನೀನು ಯಾವತ್ತೂ ಸಹ ನೀವು ಮರಿಬಾರ್ದು. ಆತನು ನಿನಗಾಗಿ ಕಾರ್ಯ ಮಾಡಲು ಶಕ್ತನು. ಆತನು ನಿನ್ನ ಮುಖಾಂತರ ಕಾರ್ಯ ಮಾಡಲು ಶಕ್ತನು. ಆಮೇಲೆ ನಿನ್ನ ಕಣ್ಣುಗಳು ಆತನನ್ನು ನೋಡಲಿ. ನಿನ್ನ ಕಣ್ಣುಗಳು ಆತನನ್ನು ನೋಡಲಿ. ನಿನ್ನ ಕಣ್ಣುಗಳು ಆತನ ಕ್ರಿಯೆಗಳನ್ನು ನೋಡಲಿ. ನಿನ್ನ ಕಣ್ಣುಗಳು ಸತ್ಯವೇದವನ್ನು ನೋಡಲಿ. ವಾಕ್ಯ ಓದುವಂಥ ಸಮಯದಲ್ಲಿ ನಿಮ್ಮ ಕಣ್ಣುಗಳು ತೆರೆಯಲ್ಪಡಲಿ. ವಾಕ್ಯ ಓದುವಂಥ ಸಮಯದಲ್ಲಿ ದೇವರು ಚಲಿಸೋದನ್ನು ನೋಡುವಂತೆ ನಿಮ್ಮ ಆಂತರ್ಯದ ಮನುಷ್ಯನ ಕಣ್ಣುಗಳು ತೆರೆಯಲ್ಪಡಲಿ. ಕರ್ತನು ನಿಮ್ಮನ್ನು ಪ್ರಕಾಶವುಳ್ಳ ನಿಮ್ಮ ಕಣ್ಣುಗಳನ್ನು ಪ್ರಕಾಶಗೊಳಿಸಲಿ, ಎನ್ಲೈಟನ್ ಮಾಡಲಿ. ದೇವರು ನಿಮಗಾಗಿ ಇಟ್ಟದ್ದನ್ನು ತಿಳಿದುಕೊಳ್ಳೋದಕ್ಕೋಸ್ಕರ, ನಿಮ್ಮ ಮುಖಾಂತರ ಆತನ ಮಾಡೋದನ್ನು ತಿಳಿದುಕೊಳ್ಳೋದಕ್ಕೋಸ್ಕರ ನಿನ್ನ ಕಣ್ಣುಗಳು ತೆರೆಯಲ್ಪಡಲಿ. ಆಮೇಲೆ ದೇವರು ನಿಮ್ಮ ಮೇಲೆ ಇಟ್ಟಿರುವಂಥ ಅವಸ್ಥೆಗಳನ್ನು, ಮಹಿಮೆಯನ್ನು ತಿಳಿದುಕೊಳ್ಳುವಂತೆ ನಿನ್ನ ಕಣ್ಣುಗಳು ತೆರೆಯಲ್ಪಡಲಿ. ಕರ್ತನಿಗಾಗಿ ನಿನ್ನನ್ನು ಸಂಪೂರ್ಣವಾಗಿ ಸಮರ್ಪಿಸ್ಕೋ ದೇವ ಜನವೇ. ದೇವರಿಗಾಗಿ ನಿನ್ನನ್ನು ಸಂಪೂರ್ಣವಾಗಿ ಅರ್ಪಿಸ್ಕೊಡು. ಕರ್ತನ ಮುಖಾಂತರ ದೊಡ್ಡ ಕಾರ್ಯಗಳನ್ನು ಮಾಡಬೇಕಂತ ಆತನ ಎದುರು ನೋಡ್ತಾ ಇದ್ರೆ, ದೇವರು ನಿನ್ನನ್ನು ಉಪಯೋಗಿಸ್ಬೇಕಂತ ಎದುರು ನೋಡ್ತಾ ಇದ್ರೆ, ನೀನೊಬ್ಬ ಯೂಸ್ಲೆಸ್ ಅಲ್ಲ. ನಿನ್ನ ಮನೆಯವರು ನಿನ್ನ ಹೇಳ್ತಾ ಇದ್ರೆ ನಿನ್ನ ಪ್ರಯೋಜನ ಇಲ್ಲ ಅಂತ, ನಿನ್ನ ಜನಗಳು ನಿನ್ನನ್ನು ಹೇಳ್ತಾ ಇದ್ರೆ ಪ್ರಯೋಜನ ಇಲ್ಲ ಅಂತ, ನೀನು ಎಲ್ಲೆಲ್ಲಿಗೆ ಹೋಗ್ತೀಯ ಆ ಸ್ಥಳದಲ್ಲೆಲ್ಲ ಜನಗಳು ಹೇಳ್ತಾ ಇದ್ದು ನೀನು ಬಂದ್ರೇ ನಮಗೆ ಪ್ರಯೋಜನ ಇಲ್ಲ, ನೀನು ಬಂದ್ರೇ ನಮಗೆ ತೊಂದರೆ ಅಂತ. ಕೆಲವು ಸಮಯದಲ್ಲಿ ನಿನ್ನನ್ನು ಕುರಿತು ನೀನು ಹೇಳ್ತಾ ಇದೆಯಾ, ನಾನು ಪ್ರಯೋಜನ ಇಲ್ವಲ್ಲ, ಯಾಕೆ ನಾನು ಬದುಕಿರಬೇಕು, ಯಾಕೆ ನಾನು ಇನ್ನೂ ಬದುಕಿದ್ದೀನಿ ಅಂತ. ಬಟ್ ಸ್ವರ್ಗ ನಿನ್ನನ್ನು ಹೇಳ್ತಾ ಇದೆ, ನೀನು ನನಗೆ ಬೇಕು ಅಂತ. ನೀನು ನನ್ನ ದೃಷ್ಟಿಯಲ್ಲಿ ಅಮೂಲ್ಯನಾಗಿದೆಯಾ, ಮಾನ್ಯನಾಗಿದೆಯಾ, ನನ್ನ ದೃಷ್ಟಿಯಲ್ಲಿ ನೀನು ಪ್ರಿಯನಾಗಿದೆಯಾ ಅಂತ ದೇವರು ಹೇಳ್ತಾ ಇದ್ರೆ, ಆತನ ನಿನ್ನ ನೋಡಿ ಹೇಳ್ತಾ ಇರೋದು, ನಿನಗೆ ಬದಲಾಗಿ ಮನುಷ್ಯರನ್ನ, ನಿನ್ನ ಪ್ರಾಣಕ್ಕೆ ಪ್ರತಿಯಾಗಿ ಜನಾಂಗಗಳನ್ನ ನಾನು ಕೊಡ್ತೇನೆ. ಹಾಲೆಲೂಯಾ. ಕರ್ತನ ಹೇಳುವಂಥ ಸಮಯದಲ್ಲಿ ಇವತ್ತೇ ಚಿಯೋನೆ ನಿನ್ನ